ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿವರ ಇದು. ಇದನ್ನು ಹಗರಣ ಅನ್ಬೇಕು ಅಥವಾ ಏನ್ ಅನ್ಬೇಕು ಅನ್ನೋದು ಈ ಕ್ಷಣಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಅದು ರಾಷ್ಟ್ರ ಮಟ್ಟದಲ್ಲಿ ಇದು ಲ್ಯಾಂಡ್ ಸ್ಕ್ಯಾಮ್ ಎನ್ನುವ ರೀತಿಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಇದು ಸುದ್ದಿ ಆಗ್ತಾ ಇದೆ. ಬಂಧುಗಳೇ, ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಯಾವುದಾದ್ರೂ ಯೋಜನೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡೋಕೆ ಶುರುವಾಗುತ್ತೆ. ಅಂದ್ರೆ ಇದರಿಂದ ನಿಜಕ್ಕೂ ಜನರಿಗೆ ಪ್ರಯೋಜನ ಆಗ್ತಿದೆಯಾ ಅಥವಾ ಇದ್ರ ಹಿಂದೆ ಬೇರೆ ಯಾರದ್ದಾದ್ರೂ ಹಿತಾಸಕ್ತಿ ಅಡಗಿದೆಯಾ? ಯಾವುದಾದ್ರೂ ರಾಜಕೀಯ ನಾಯಕರಿಗೆ, ಅವರಿಗೆ ಸಂಬಂಧಪಟ್ಟಂತ ಉದ್ಯಮಿಗಳಿಗೆ ಪ್ರಯೋಜನ ಮಾಡಿಕೊಡುವಂತ ಉದ್ದೇಶದಿಂದ ಯೋಜನೆಯನ್ನ ಜಾರಿಗೆ ತರಲಾಗ್ತಿದೆಯಾ ಅಂತ. ಉದಾಹರಣೆಗೆ ಈಗ ಬಿಡದಿ ಟೌನ್ಶಿಪ್ ಯೋಜನೆ ಬಹಳ ಚರ್ಚೆ ಆಗ್ತಾ ಇದೆ. ಆ ವಿಚಾರದಲ್ಲೂ ಕೂಡ ಸಹಜವಾಗಿ ಒಂದಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ. ಯಾವುದೋ ಏರ್ಪೋರ್ಟ್ ಆಗ್ತಾ ಇದೆ ಅಥವಾ ದೊಡ್ಡದಾಗಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಿದ್ದಾರೆ, ಮೆಡಿಕಲ್ ಕಾಲೇಜು ಅಥವಾ ಇಂಜಿನಿಯರಿಂಗ್ ಕಾಲೇಜು ಅಥವಾ ಇನ್ನೇನೋ ಸಾರ್ವಜನಿಕರಿಗೆ ಪ್ರಯೋಜನ ಆಗಿದ್ದನ್ನ ಮಾಡ್ತಿದ್ದಾರೆ ಎಂದಾಗ ರೈತರು ಭೂಮಿ ಬಿಟ್ಕೊಡೋದು ಒಮ್ಮೊಮ್ಮೆ ಅನಿವಾರ್ಯ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಇಲ್ಲಾಗ್ತಿರೋದೇನೋ ಅದು ಟೌನ್ಶಿಪ್. ಯಾರೂ ಕೂಡ ಇದನ್ನ ಕೇಳಿಲ್ಲ, ಈ ಟೌನ್ಶಿಪ್ ಬೇಕೇ ಬೇಕು ಎನ್ನುವ ರೀತಿಯಲ್ಲಿ. ಈಗ ಇವ್ರ ವಾದ ಏನು ಹೇಳಿ, ಬೆಂಗಳೂರಿನ ಮೇಲಿನ ದಟ್ಟಣೆಯನ್ನು ತಗ್ಗಿಸೋದು ಅಂತ ಹೇಳಿ. ಆದ್ರೆ ನೋಡ್ತಾ ಇರಿ ನೀವು, ಹಾಗಾಗೋದಿಲ್ಲ. ಬೆಂಗಳೂರಿನಲ್ಲಿ ಇದ್ದಂಥ ಜನ ಆ ಕಡೆಗೆ ಹೋಗೋದಿಲ್ಲ. ಅಲ್ಲಿ ಹೊಸದಾಗಿ ಒಂದು ಟೌನ್ಶಿಪ್ ಆಗ್ತಾ ಇದ್ದ ಹಾಗೆ ಮತ್ತೆ ಬೇರೆ ಬೇರೆ ಕಡೆಗಳಿಂದ ಅಲ್ಲಿಗೆ ಬರೋದಕ್ಕೆ ಶುರುವಾಗ್ಬಿಡ್ತಾರೆ. ಮತ್ತೆ ಅಲ್ಲೂ ಜಾಗ ಸಾಕಾಗಲ್ಲ ಅಂತ ಮತ್ತವ್ರು ಎಂಟ್ರಿ ಕೊಡೋದು ಈ ಬೆಂಗಳೂರು ನಗರ ವ್ಯಾಪ್ತಿಗೆ. ಇದೇ ಆಗೋದು ಮುಂದೊಂದು ದಿನ. ಆದರೆ ಇಲ್ಲಿರುವಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಇದನ್ನ ಯಾಕೆ ಇದೊಂದು ದಂಧೆ ಅಥವಾ ಯಾರಿಗೂ ಲಾಭ ಮಾಡಿಕೊಡುವಂಥ ರೀತಿಯಲ್ಲಿ ಅಂತ ಚರ್ಚೆ ಆಗ್ತಿರೋದಂದ್ರೆ, ಈಗ ರೈತರಿಗೆ 1 ಎಕರೆಗೆ 2 ಕೋಟಿ ಪರಿಹಾರ ಕೊಡ್ತಿದ್ದಾರೆ. ನಮಗದು ಬಹಳ ದೊಡ್ಡ ಮೊತ್ತದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ 1 ಎಕರೆಯಲ್ಲಿ ಕಡಿಮೆ ಅಂದ್ರೆ 22,000 ಚದರ ಅಡಿ ಸೈಟ್ಗೆ ಅಂತ ಹೇಳಿ ಸಿಗುತ್ತೆ. ಈ ರಸ್ತೆ, ಚರಂಡಿ ಅದೆಲ್ಲವೂ ಕೂಡ ಹೋಗಿ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 26ರಿಂದ 27 ಸೈಟ್ ಅನ್ನ ಮಾಡಬಹುದು. ಒಂದು ಸೈಟ್ ಇನ್ನೊಂದು 3-4 ವರ್ಷದಲ್ಲಿ ಅಲ್ಲಿ ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅನ್ನೋದು ನೀವು ಯೋಚನೆ ಮಾಡಿ. ರೈತರಿಗೆ ಕೊಟ್ಟಿದ್ದು 2 ಕೋಟಿ, ಆದರೆ ಆ ಸೈಟನ್ನು ಮಾರಾಟ ಮಾಡೋದು ಎಷ್ಟು ಕೋಟಿಗೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಆ ಕಾರಣಕ್ಕಾಗಿ ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಾ ಇದೆ. ಮತ್ತೊಂದು ಏನಾಗಿದೆ ಅಂದ್ರೆ, ಈಗ ಅಲ್ಲಿ ಬಿಡದಿ ಟೌನ್ಶಿಪ್ ಆಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಸುತ್ತಮುತ್ತ ಭೂಮಿಯನ್ನ ಖರೀದಿ ಮಾಡುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಅಲ್ಲಿ ಈಗಾಗಲೇ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳೆಲ್ಲವೂ ಕೂಡ ಆರಂಭ ಆಗಿದೆ. ನಾನು ನೋಡ್ಕೊಂಡು ಬಂದಿದ್ದೆ. ಯಾವ ರಾಜಕಾರಣಿಗೆ ಪ್ರಭಾವಿ ರಾಜಕಾರಣಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು, ಅದರ ಸಂಬಂಧಪಟ್ಟ ಸೂಕ್ತ ದಾಖಲೆಗಳು ಸಿಗಲಿಲ್ಲ. ಹೀಗಾಗಿ ನಾನು ಸುಮ್ಮನೆ ಬಂದೆ. ಓಕೆ, ಅದನ್ನ ಯಾಕಿಲ್ಲಿ ಉದಾಹರಣೆ ಕೊಟ್ಟೆ ಅಂದ್ರೆ, ಈಗ ಅಂಥದ್ದೇ ಒಂದು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಹಗರಣವನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಎನ್ನುವಂಥ ರೀತಿಯಲ್ಲಿ. ಈಗ ನಾನೊಬ್ಬ ರೈತ ಅಂತ ಇಟ್ಕೊಳ್ಳಿ. ನನ್ನ ಹೆಸರಲ್ಲಿ ಒಂದು 2 ಎಕರೆ ಜಮೀನಿದೆ. ನಾನು ಅಲ್ಲಿ ಕೃಷಿನೋ ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆ 2 ಎಕರೆ ಜಾಗವನ್ನ ಏನ್ ಮಾಡ್ತಾರೆ, ಈ ಪ್ರಭಾವಿ ರಾಜಕಾರಣಿಗಳ ಕಡೆಯವರು ಬಂದು ಬಿಡ್ತಾರೆ. ಬಂದವರು ಹೇಳ್ತಾರೆ, ನೋಡಿ ಇಂಥ ಪ್ರಭಾವಿ ರಾಜಕಾರಣಿಗೆ ಈ ಜಮೀನು ಬೇಕು, ಇಲ್ಲಿ ಈಗ ಬೆಲೆ ಬಾಳ್ತಾ ಇರೋದು 10 ರೂಪಾಯಿ, ನಾವು ಇದಕ್ಕೆ 12 ರೂಪಾಯಿ ರೇಟ್ ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ನನಗೆ ಆ ಕ್ಷಣಕ್ಕೆ ಏನನ್ಸುತ್ತೆ ಅಂದ್ರೆ, ದೊಡ್ಡ ರಾಜಕಾರಣಿಗಳೇ ಕೇಳ್ತಾ ಇದ್ದಾರೆ, ಅದು ರೇಟ್ ನೋಡಿದ್ರೆ ಇಲ್ಲಿ 10 ರೂಪಾಯಿ ಇದೆ, ಇವರು 12 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ನಂಗೆ 2 ರೂಪಾಯಿ ಲಾಭ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಆ ಜಮೀನನ್ನ ನಾನು ಮಾರಾಟವನ್ನ ಮಾಡಿಬಿಡ್ತೇನೆ. ಕೇವಲ ನಾನೊಬ್ಬ ಮಾತ್ರ ಅಲ್ಲ, ಆ ಪ್ರಭಾವಿ ರಾಜಕಾರಣಿ ಏನು ಮಾಡ್ತಾರೆ ಅಂದ್ರೆ, ಸಾಲು ಸಾಲಾಗಿ ಎಲ್ಲರ ಜಮೀನನ್ನ, ರೈತರ ಜಮೀನನ್ನ ಖರೀದಿ ಮಾಡ್ತಾ ಹೋಗ್ಬಿಡ್ತಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ರೈತರು ಹೋಗ್ಲಿ ಅತ್ಲಾಗೆ ಅಂತ ಹೇಳಿ ಅವರಿಗೆ ಕೊಟ್ಟು ಬಿಡ್ತಾರೆ. ನೋಡ್ತಾರೆ ರೈತರು, ಇನ್ನೊಂದು 2 ವರ್ಷಕ್ಕೆ ಆ ಜಮೀನಿನ ಪಕ್ಕದಲ್ಲಿ ದೊಡ್ಡ ಪ್ರಾಜೆಕ್ಟ್ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ, ದೊಡ್ಡ ಹೈವೇ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ. ಆ ಪ್ರಭಾವಿ ರಾಜಕಾರಣಿಗಳು ನಮ್ಮ ಬಳಿ ಕೊಂಡುಕೊಂಡಿದ್ದು ಎಷ್ಟು ರೂಪಾಯಿಗೆ? 12 ರೂಪಾಯಿಗೆ. ನೋಡಿದ್ರೆ ಈಗ ಆ ಜಮೀನಿನ ಬೆಲೆ ಎಷ್ಟು ಆಗ್ಬಿಟ್ಟಿದೆ ಅಂದ್ರೆ 100 ರೂಪಾಯಿ ಆಗಿಬಿಟ್ಟಿದೆ. ಅಂದ್ರೆ ಅದರ ಅರ್ಥ, ನನಗೆ ಸೇರಬೇಕಾಗಿದ್ದಂತ ಲಾಭ ಆ ಪ್ರಭಾವಿ ರಾಜಕಾರಣಿಯ ಜೇಬಿಗೆ ಹೋಗಿಬಿಟ್ಟಿದೆ. ಇದನ್ನ ಏನ್ ಅನ್ಬೇಕು? ಇದನ್ನ ಹಗರಣ ಅನ್ಬೇಕಾ, ಇನ್ನೊಂದು ಅನ್ಬೇಕಾ? ಅದೇ ಈಗ ಆಗ್ತಿರುವಂತ ಚರ್ಚೆ. ಈ ಆರೋಪ ಕೇಳಿ ಬಂದಿದ್ದು ಯಾರ ವಿರುದ್ಧ ಅಂದ್ರೆ, ಓರ್ವ ಸಾಮಾನ್ಯ ರಾಜಕಾರಣಿಯ ವಿರುದ್ಧ ಅಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಬರೀ ಆರೋಪ ಅಲ್ಲ, ದಾಖಲೆ ಸಹಿತವಾಗಿ ಎಲ್ಲವನ್ನೂ ಕೂಡ ಜನರ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಡುವ ಕೆಲಸವನ್ನ ಮಾಡಲಾಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ವರದಿಗಾರರಾಗಿರುವಂತಹ ಜೈ ಮಜುಮ್ದಾರ್ ಬಹಳ ಕಷ್ಟಪಟ್ಟು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ. 3 ತಿಂಗಳುಗಳ ಕಾಲ ಇದಕ್ಕೆ ಸಂಬಂಧಪಟ್ಟಾಗ ಅವರು ತನಿಖೆಯನ್ನ ಮಾಡಿ, ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಎಲ್ಲವನ್ನೂ ಕೂಡ ಹೊರತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಸದ್ಯ ದೇಶಾದ್ಯಂತ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ. ಒಂದು ರಾಜ್ಯದ ಮುಖ್ಯಮಂತ್ರಿಯೇ ರೈತರ ಜಮೀನೆಲ್ಲವನ್ನೂ ಕೂಡ ಕಿತ್ಕೊಂಡು ತಾನು ಇಟ್ಕೊಂಡು ಈಗ ಅದನ್ನ ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ ಅವರನ್ನ ರಾಜಕಾರಣಿ ಅಥವಾ ಮುಖ್ಯಮಂತ್ರಿ ಆಗೋದು ಅನ್ನೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಕರಿಬೇಕಾಗತ್ತೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಏನು ಯೋಚನೆ ಮಾಡ್ತಾರೆ ಹೇಳಿ? ರಾಜ್ಯದ ಜನರಿಗೆ ಒಳಿತಾಗ್ಲಿ ಎನ್ನುವ ರೀತಿಯಲ್ಲಿ. ಆದರೆ ಇಲ್ಲ, ಹಾಗಾಗಿಲ್ಲ. ರಾಜ್ಯದ ಮುಖ್ಯಮಂತ್ರಿ ರಾಜ್ಯ ಜನರಿಗೆ ಒಳಿತಾಗ್ಲಿ ಅನ್ನೋದು ನೋಡಿಲ್ಲ.
ಲಾಭ ಏನಿದ್ರು ನನಗೆ ಆಗಬೇಕು, ನನ್ನ ಕುಟುಂಬದವರಿಗೆ ಆಗಬೇಕು ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾಗಿ ಯಾರಾದ್ರೊಬ್ರು ಜಮೀನನ್ನ ಈ ಪರಿಯಾಗಿ ಅಂದ್ರೆ ರಾಜ್ಯವನ್ನ ಆಳುವಂತವ್ರು ಖರೀದಿಯನ್ನ ಮಾಡ್ತಾರ, ಜಮೀನ್ದಾರಿಕೆ ಅಂತ ಹೇಳಿ ಕರೀತಾರೆ ಅದನ್ನ. ಎಲ್ಲ ಜಮೀನು ನನಗೆ ಬೇಕು, ಎಲ್ಲ ಜಮೀನು ನನಗೆ ಬೇಕು, ಯಾಕೆ? ಲಾಭವನ್ನ ಮಾಡಿಕೊಳ್ಳುವಂತ ಉದ್ದೇಶದಿಂದ ಅಂತ ಹೇಳಿ. ಎಷ್ಟು ಅವ್ರು ಖರೀದಿ ಮಾಡಿದ ಒಟ್ಟಾರೆಯಾಗಿ ಅವ್ರ ಹೆಸರಲ್ಲಿ, ಈಗ ಅವ್ರ ಕುಟುಂಬದವ್ರ ಹೆಸರಲ್ಲಿ 335 ಎಕರೆ ಜಮೀನಿದೆ. ಎಲ್ಲವೂ ಕೂಡ ಕೋಟಿ ಕೋಟಿ ಬೆಲೆ ಬಾಳುತ್ತೀಗ. ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಸುಮ್ಮನೆ ಒಂದು ಇದು ಕೊಡ್ತಾ ಇರೋದು ನಾನು, 1,000 ಕೋಟಿ ಬೆಲೆ ಬಾಳ್ತಾ ಇದ್ರೆ ಅದೀಗ 10,000 ಅಲ್ಲ, 20,000 30,000 ಕೋಟಿ ಬೆಲೆ ಬಾಳೋದಕ್ಕೆ ಶುರುವಾಗ್ಬಿಟ್ಟಿದೆ. ಏನು ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ. ಬಹಳ ದೂರ ಅಂತ ಅಂದ್ರೆ ನಮ್ಮ ಮಾಧ್ಯಮದಲ್ಲಿ ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಯಾರು ಕೂಡ ಟೇಬಲ್ ಅನ್ನು ಗಟ್ಟಿಯಾಗಿ ಗುದ್ದಿ ಇದಕ್ಕೆ ನಮಗೆ ಉತ್ತರ ಬೇಕು, ಇಡೀ ದೇಶ ಇದಕ್ಕೆ ಉತ್ತರಕ್ಕೋಸ್ಕರ ಕಾಯ್ತಿದೆ ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ. ನೇಷನ್ ವಾಂಟ್ಸ್ ಟು ನೋ ಅಂತೇಳಿ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತುವ ಕೆಲಸ ಮಾಡ್ತಿಲ್ಲ. ಕೆಲವು ಮಾಧ್ಯಮದವರು ಮಾತ್ರ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ದೇಶದ ಪ್ರಧಾನಮಂತ್ರಿಗಳು ನಾನು ತಿನ್ನಲ್ಲ, ತಿನ್ನುವವರಿಗೂ ಕೂಡ ಬಿಡಲ್ಲ ಅಂತ ಹೇಳಿದ್ರಲ್ಲ, ಈಗ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡ್ತಿಲ್ಲ. ಕಾರಣ ಏನು ಅಂದ್ರೆ, ಆ ಮುಖ್ಯಮಂತ್ರಿ ಯಾದವ ಸಮುದಾಯಕ್ಕೆ ಸೇರಿದಂಥವರು, ಅವರನ್ನ ಈಗೇನಾದ್ರೂ ಕೆಳಗಿಳಿಸಿಬಿಟ್ರೆ ಪಕ್ಕದ ಬಿಹಾರ, ಪಕ್ಕದ ಉತ್ತರ ಪ್ರದೇಶದಲ್ಲಿ ಏನಾದ್ರೂ ಎಡವಟ್ಟಾಗಿಬಿಡಬಹುದಾ, ಜಾತಿ ರಾಜಕಾರಣ ಅಂಥದ್ದೊಂದು ಯೋಚನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ಎಲ್ಲಾ ಕಡೆಗಳಲ್ಲೂ ಕೂಡ ನುಗ್ಗುವಂತ CBI, ED, IT ಅವರೆಲ್ಲರೂ ಕೂಡ ಈ ಕ್ಷಣಕ್ಕೆ ತಮ್ಮ ಅಸ್ತ್ರವನ್ನ ಬದಿಗಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ. ಹಗರಣವನ್ನು ವಿಸ್ತೃತವಾಗಿ ಮಾತಾಡ್ತಾ ಹೋಗೋಣ ಏನು ಎತ್ತಾ ಎನ್ನುವ ರೀತಿಯಲ್ಲಿ. ಒಂದು ವೇಳೆ ಸದ್ಯ ಏನಾಗ್ತಿದೆ ಅಂದ್ರೆ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮುಂದೆ ಸಿಂಹಸ್ಥ ಕುಂಭಮೇಳ ಅಂತ ನಡೀತಾ ಇದೆ 2028ರಲ್ಲಿ. ಅದಕ್ಕೋಸ್ಕರ ಈಗಾಗಲೇ ಅಲ್ಲೊಂದಷ್ಟು ತಯಾರಿ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದೊಡ್ಡ ದೊಡ್ಡ ಹೈವೇ ಆಗ್ತಾ ಇದೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ, ದೊಡ್ಡ ದೊಡ್ಡ ಮಳಿಗೆಗಳು, ವ್ಯಾಪಾರ ಕೇಂದ್ರಗಳು ಎಲ್ಲವೂ ಕೂಡ ಆಗ್ತಿದೆ. ಇಡೀ ನಗರವನ್ನ ಬದಲಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದೊಳ್ಳೆ ಧಾರ್ಮಿಕ ಕಾರ್ಯಕ್ರಮ, ಸಹಜವಾಗಿ ಅದು ವ್ಯಾಪಾರಕ್ಕೂ ಕೂಡ ಸಹಾಯ ಆಗ್ತಾ ಇದೆ. ದಿನಕ್ಕೆ ಹೆಚ್ಚು ಕಡಿಮೆ 2 ಕೋಟಿ ಪ್ರವಾಸಿಗರು ಭೇಟಿ ಕೊಡಬಹುದು, ತಿಂಗಳಿಗೆ ಒಂದು 60 ಕೋಟಿ ಜನ ಬರಬಹುದು ಎನ್ನುವಂತ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಹೀಗಾಗಿ ಅದಕ್ಕೆ ಉಜ್ಜಯಿನಿ ಮಾಸ್ಟರ್ ಪ್ಲಾನ್ 2025 ಅಂತಲೂ ಕೂಡ ಹೆಸರನ್ನ ಇಡಲಾಗಿದೆ. ಅದರ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರಾ, ಇದು ಒಂದು ಕಡೆಯಿಂದ. ಈಗ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ವಿಚಾರಕ್ಕೆ ಬರೋಣ. ಅದಕ್ಕೂ ಇವರಿಗೆ ಏನ್ ಸಂಬಂಧ ಎನ್ನುವಂತ ರೀತಿಯಲ್ಲಿ, ಅಂದ್ರೆ ಉಜ್ಜಯಿನಿಯ ಡೆವಲಪ್ಮೆಂಟ್ಗೂ ಅವರಿಗೆ ಏನ್ ಸಂಬಂಧ ಅಂತ ಅವ್ರು ಹೆಂಗ್ ಭರವಸೆ ಕೊಟ್ಟಿದ್ರು ಅಂದ್ರೆ, ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿಯನ್ನ ಮಾಡೋಣ, ಎಲ್ಲರೂ ಇದರಿಂದ ಪ್ರಯೋಜನವನ್ನ ಪಡೆಯೋಣ, ಮುನ್ನುಗ್ಗೋಣ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದರ ಪ್ರಯೋಜನ ಪಡ್ತಿರೋ ಜನ ಅಲ್ಲ ಅವರು ಅಂತ ಈಗ ಗೊತ್ತಾಗ್ತಾ ಇದೆ. ಈ ಮೋಹನ್ ಯಾದವ್ ಯಾರು ಅಂದ್ರೆ, ಉಜ್ಜಯಿನಿ ಸೌತ್ ನಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆ ಆದಂತವರು. ಒಮ್ಮೆ ಉಜ್ಜಯಿನಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು, ಅದಾದ ಬಳಿಕ ಸಚಿವರಾದ್ರು, ಅದಾದ ಬಳಿಕ ಅಚ್ಚರಿ ಎನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಆದ್ರು. ಯಾದವ ಸಮುದಾಯ ಎನ್ನುವಂತ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟ ಅವರಿಗೆ ಒಲಿದು ಬಂತು. ಶಿವರಾಜ್ ಸಿಂಗ್ ಚೌಹಾಣ್ ಬಹಳ ದೊಡ್ಡವರೆಲ್ಲರೂ ಕೂಡ ಇದ್ರು, ಆದ್ರೆ ಅವ್ರು ಯಾರಿಗೂ ಕೂಡ ಅವಕಾಶ ಸಿಗ್ಲಿಲ್ಲ. ಕೊನೆಯದಾಗ ಅವಕಾಶ ಸಿಕ್ಕಿದ್ ಯಾರಿಗೆ ಅಂದ್ರೆ ಇವರಿಗೆ, ಮೋಹನ್ ಯಾದವ್ ಅವರಿಗೆ, ಅಚ್ಚರಿಯ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ಆಗಿದ್ರು. ಈಗ ಅವರಿಗೂ ಏನು ಅದಕ್ಕೆ ಸಂಬಂಧ ಅನ್ನೋದು ಗಮನಿಸ್ತಾ ಹೋಗೋಣ. ಮುಂದುಗಡೆ ಮೋಹನ್ ಯಾದವ್ ಮುಖ್ಯಮಂತ್ರಿ ಆಗೋಕ್ಕೂ ಮುನ್ನ ಅಥವಾ ಸಚಿವರಾಗೋಕ್ಕೂ ಮುನ್ನ ಅವರ ಕುಟುಂಬದ ಹೆಸರಲ್ಲಿ, ಅಂದ್ರೆ ಕೇವಲ ಅವರೊಬ್ಬರ ಹೆಸರಲ್ಲ, ಅವರು, ಅವರ ಪತ್ನಿ, ಅವರ ಮಗ, ಅವರ ಸೊಸೆ, ಅವರ ಅಣ್ಣನ ಮಕ್ಕಳು, ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಕಂಪನಿಗಳು ಎಲ್ಲ ಒಟ್ಟಾರೆಯಾಗಿ ಅವರ ಕುಟುಂಬದ ಆಸ್ತಿ ಅಂತ ಇದ್ದಿದ್ದು ಅಥವಾ ಭೂಮಿಯ ವಿಚಾರದಲ್ಲಿ ಇದ್ದಿದ್ದು 82 ಎಕರೆ ಭೂಮಿ ಈ ಉಜ್ಜಯಿನಿ ವ್ಯಾಪ್ತಿಯಲ್ಲಿ ಇತ್ತು. ಎಷ್ಟು? 82 ಎಕರೆ ಭೂಮಿ. ಅವರು ಸಚಿವರಾಗ್ತಾ ಇದ್ದ ಹಾಗೆ ಏನಾಯ್ತು ಅಂದ್ರೆ, ಮತ್ತೆ 84 ಎಕರೆಯನ್ನ ತರಾತುರಿಯಲ್ಲಿ ಖರೀದಿ ಮಾಡಿಬಿಟ್ರು. ಯಾರ ಹತ್ರ? ರೈತರ ಹತ್ರ. ಅಂದ್ರೆ ರೈತರ ಜಮೀನನ್ನ ಖರೀದಿ ಮಾಡಿ ಕೃಷಿ ಭೂಮಿಯನ್ನ ವಾಣಿಜ್ಯ ಬಳಕೆಗೆ ಪಟ 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 ಅಂತ ಕನ್ವರ್ಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ರೈತರಿಗೆ ಪಾಪ ಗೊತ್ತಿಲ್ಲ ಆ ಸಂದರ್ಭದಲ್ಲಿ, ಏನೋ ಕೇಳ್ತಿದ್ದಾರಲ್ಲ ಅಂತ ರೈತರು ಕೊಟ್ಟರು. ಒಂದಷ್ಟು ಜನ ಪ್ರತಿಭಟನೆ ಮಾಡಿದ್ರು, ಅದಾದ ಬಳಿಕ ಅವರೆಲ್ಲರೂ ಕೂಡ ಸೈಲೆಂಟ್ ಆದ್ರು. ಈ ರೀತಿಯಾಗಿ ಭೂಮಿಯನ್ನ ಕೊಡ್ತಾ ಹೋಗ್ಬಿಟ್ರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಬರೀ 2 ವರ್ಷಕ್ಕೆ 168 ಎಕರೆಯನ್ನು ಖರೀದಿ ಮಾಡ್ತಾರೆ. ಮೊದಲಿದ್ದ 82, ಸಚಿವರಾಗಿದ್ದಾಗ 84, ಮುಖ್ಯಮಂತ್ರಿ ಆದಾಗ 168. ಒಟ್ಟಾರೆಯಾಗಿ ಈಗ ಭೂಮಿ ಅವರ ಕುಟುಂಬದ ಹೆಸರಲ್ಲಿ 335 ಎಕರೆ ಇದೆ. ಬಿಡಿ, ಯಾರು ಬೇಕಾದ್ರೂ ಭೂಮಿಯನ್ನು ಖರೀದಿ ಮಾಡಬಹುದು. ನಾನು ಕೊಡ್ತೀನಿ ಅಂದ್ರೆ ತಗೊಳ್ಳುವಂತಹ ಹಕ್ಕು ಯಾರಿಗೆ ಬೇಕಾದ್ರೂ ಇರುತ್ತೆ. ಫೋರ್ಸ್ಫುಲಿ ಕಿತ್ಕೊಳ್ಳುವ ಹಾಗಿಲ್ಲ. ಕೊಡ್ತಾರೆ ಅಂದಾಗ ಪರ್ಚೇಸ್ ಮಾಡುವಂತ ಹಕ್ಕು ಎಲ್ರಿಗೂ ಕೂಡ ಇರುತ್ತೆ. ಈಗ ಮುಖ್ಯಮಂತ್ರಿ ಅವರ ಕುಟುಂಬದ ವಾದವೂ ಕೂಡ ಅಷ್ಟೇ. ಯಾಕೆ ನಾವು ಭೂಮಿಯನ್ನು ಹೊಂದಬಾರ್ದ? ಯಾಕೆ ನಾವು ಭೂಮಿ ಇಟ್ಕೊಂಡು ವ್ಯಾಪಾರವನ್ನ ಮಾಡಬಾರ್ದ? ನಾವು 335 ಎಕರೆ ಭೂಮಿ ಇಟ್ಕೊಂಡ್ರೆ ತಪ್ಪೇನು ಎನ್ನುವ ರೀತಿಯಲ್ಲಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪು ಅದಲ್ಲ. ಆಗಿದ್ದೇನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ಆರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದೇ ಪ್ರಕಾರವಾಗಿ ಉಜ್ಜಯಿನಿ ಮಾಸ್ಟರ್ ಪ್ಲಾನ್ 2025 ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮೊದಲೇ ತಿಳಿದಿತ್ತು. ಕಾರಣ ಅವರು ಉಜ್ಜಯಿನಿ ಮಹಾಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಅದಾದ ಬಳಿಕ ಅತ್ಯಂತ ಪ್ರಭಾವಿ ಹುದ್ದೆ ಸಚಿವರಾಗಿದ್ರು. ಅದಾದ ಬಳಿಕ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯೂ ಕೂಡ ಉಳಿದು ಬಂತು. ಜೊತೆಗೆ ಉಜ್ಜಯಿನಿ ಅನ್ನೋದು ಅವರ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಏನ್ ಮಾಡಿದ್ರು ಅವರು, ಮುಂದೊಂದು ದಿನ ಇಂತಿಂತ ಜಾಗದಲ್ಲಿ ರಸ್ತೆಗಳು ಆಗುತ್ತೆ,
ಇಂತಿಂಥ ಜಾಗದಲ್ಲಿ ದೊಡ್ಡ ಹೈವೇಗಳಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಇಂಥ ಜಾಗದಲ್ಲಿ ದೊಡ್ಡ ಮಳಿಗೆ ಬರುತ್ತೆ ಅನ್ನೋದು ಕೂಡ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಏನು ಮಾಡಿದ್ರು, ಅಂತಹ ಜಾಗಗಳನ್ನೇ ಗುರುತಿಸಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಇನ್ನು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಹೇಳ್ತಾ ಇರೋದು ಏನು ಅಂದ್ರೆ, ನಾನು ಆ ಹೈವೇ ಹೋಗುವ ಪಕ್ಕದಲ್ಲಿ ಯಾರ ಜಮೀನಿತ್ತೋ ಅವ್ರಿಗೆ ಲಾಭ ಆಗ್ಬೇಕಿತ್ತು, ಓರ್ವ ಸಾಮಾನ್ಯ ರೈತನಿಗೆ ಲಾಭ ಆಗ್ಬೇಕಿತ್ತು. ಹಾಗಾಗ್ಲಿಲ್ಲ. ರೈತನಿಂದ ಬರೀ 2 ರೂಪಾಯಿಗೆ ಖರೀದಿ ಮಾಡಿ ಬರೀ ಒಂದು 2 ವರ್ಷ ಅಥವಾ 3 ವರ್ಷದಲ್ಲಿ ಅವರಿಗೆ ಏನ್ ಮಾಡ್ತಾ ಇದ್ದಾರೆ, ಆ 2 ರೂಪಾಯಿ ಖರೀದಿ ಮಾಡಿದ ಜಾಗದಲ್ಲಿ 100 ರೂಪಾಯಿಯಷ್ಟು ಲಾಭವನ್ನ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇದನ್ನ ಏನ್ ಅನ್ಬೇಕು? ಇದನ್ನ ಯಾರಾದ್ರೂ ಜನಪ್ರತಿನಿಧಿ ಕರೀತಕ್ಕೆ ಸಾಧ್ಯನಾ? ಇಲ್ಲ, ಇವರನ್ನ ವ್ಯಾಪಾರಸ್ಥರು, ಉದ್ಯಮಿಗಳು ಅಂತ ನಾವು ಕರಿಬೇಕಾಗತ್ತೆ. ಅದನ್ನೇ ಮಾಡ್ತಿರೋದು ಈಗ ಓರ್ವ ಮುಖ್ಯಮಂತ್ರಿಗಳ ಕುಟುಂಬ ಅಲ್ಲಿ ಮಾಡೋದಕ್ಕೆ ಹೊರಟಿರೋದು ಅದನ್ನೇ. ಹಾಗೆ ಅವರ ಅಣ್ಣ ಒಬ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಜಾಗದಲ್ಲಿ ಯಾರೊಬ್ರು ಇವರಿಗೆ ಬಿಲ್ಡರ್ಗಳು ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಆ ಜಾಗವನ್ನ. ಬಿಲ್ಡರ್ಗಳಲ್ಲಿ ಡೆವಲಪ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ 68% ಲಾಭ ಇವರಿಗೆ ಅಂತೆ. ಯಾರಿಗೆ? ಮುಖ್ಯಮಂತ್ರಿಗಳ ಅಣ್ಣನಿಗೆ. ತುಂಬಾ ಜನರಿಗೆ ಗೊತ್ತಿರಲಿಲ್ಲ, ಆ ಖಾಲಿ ಜಾಗದಲ್ಲಿ ಯಾಕೆ ಈ ತರ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಯಾಕೆ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ಯಾಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ತಲೆ ಎತ್ತಾ ಇದೆ ಅಂತ. ಆದ್ರೆ ಈಗ ಗೊತ್ತಾಗ್ತಿರುವಂತ ಸಂಗತಿ ಏನಪ್ಪಾ ಅಂದ್ರೆ, ಅದರ ಪಕ್ಕದಲ್ಲಿ ದೊಡ್ಡದಾಗಿರುವಂತ ಹೈವೇ ಬರ್ತಾ ಇದೆ, ಅದರ ಪಕ್ಕದಲ್ಲೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲವೂ ಕೂಡ ಆಗ್ತಾ ಇದೆ, ಈ ಸಿಂಹಸ್ಥ ಕುಂಭಮೇಳದ ಕಾರಣಕ್ಕಾಗಿ ಅಂತ ಹೇಳಿ. ಅಂದ್ರೆ ಲಾಭ ಯಾರಿಗೆ? ಮುಖ್ಯಮಂತ್ರಿಗಳ ಅಣ್ಣನಿಗೆ. ಯಾರಿಗೆ ಲಾಭ ಆಗ್ಬೇಕಾಗಿತ್ತು? ಯಾರು ಸಾಮಾನ್ಯ ವ್ಯಕ್ತಿಯ ಜಮೀನಿತ್ತು ಅವರಿಗೆ ಲಾಭ ಆಗಬೇಕಿತ್ತು. ಇದನ್ನ ನಾವು ಹಿತಾಸಕ್ತಿಯ ಸಂಘರ್ಷ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲೇ ಇಂಥದ್ದೊಂದು ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡು ಅಲ್ಲಿ ರೈತರಿಂದ ಭೂಮಿಯನ್ನ ಖರೀದಿ ಮಾಡಿ ಅದರಲ್ಲಿ ಈಗ ಲಾಭ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಆದರೆ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಒಂದಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟಾಗ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆ, ಆಕ್ರೋಶ ಅಂಥದ್ದೆಲ್ಲವೂ ಕೂಡ ವ್ಯಕ್ತವಾಗ್ತಿದೆ ಒಂದಷ್ಟು ಕಡೆಗಳಿಂದ. ಈಗ ಪ್ರಧಾನಮಂತ್ರಿಗಳಿಗೂ ಇರುವಂತಹ ಆತಂಕ ಏನು ಅಂದ್ರೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ. ಈಗ ಏನಾಗಿತ್ತು ಅಂದ್ರೆ, ಉತ್ತರಾಖಂಡ್ನಲ್ಲಿ ತ್ರಿವೇಂದ್ರ ಸಿಂಗ್ ರಾವತ್ ವಿರುದ್ಧ ಜಮೀನು ಹಗರಣದ ಆರೋಪ ಕೇಳಿಬಂದಾಗ ಅವ್ರನ್ನ ಕೆಳಗಿಳಿಸಿದ್ರು. ಆದ್ರೆ ಇಲ್ಲಿ ಹಂಗಾಗಲ್ಲ. ಇವ್ರು ಯಾದವ ಸಮುದಾಯ, OBC ಸೇರಿದಂಥವ್ರು. ಅವ್ರಿಗೆ ಟಚ್ ಮಾಡಿಬಿಟ್ರೆ ಎಲ್ಲಿ UP ಕೈ ಕೊಟ್ಬಿಡುತ್ತೋ, ಎಲ್ಲಿ ಬಿಹಾರದಲ್ಲಿ ಕೈ ಕೊಟ್ಬಿಡುತ್ತೋ ಅಂತ ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಾನು ತಿನ್ನಲ್ಲ, ಬೇರೆಯವರಿಗೂ ತಿನ್ನೋದಕ್ಕೆ ಬಿಡಲ್ಲ ಅಂತ ಅಬ್ಬರಿಸ್ತಾ ಇದ್ದಂಥವ್ರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ನುಗ್ಗುವಂತ ED, IT, CBI ಈಗ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾರೆ. ಎಲ್ಲದಕ್ಕೂ ಅಬ್ಬರಿಸುವಂತ ನಮ್ಮ ಮಾಧ್ಯಮದವರು ಕೂಡ ಈಗ ಯಾಕೋ ಸ್ವಲ್ಪ ಮಟ್ಟಿಗೆ ತಣ್ಣಗಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಬಂಧುಗಳೇ, ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.